My dear students, welcome to DCE Digital Learning Classroom. Myself, Narsappa PR, working as an assistant professor in the Department of Commerce at GFGC and PG Center, Chintamani, Chikbalapura district. ಈಗ ಫಸ್ಟ್ BCom ಸೆಕೆಂಡ್ ಸೆಮ್ನ ಕ್ವಾಂಟಿಟೇಟಿವ್ ಅನಾಲಿಸಿಸ್ ಫಾರ್ ಬಿಸ್ನೆಸ್ ಡಿಸಿಷನ್ 1 ವಿಷಯದಲ್ಲಿ ಮೊದಲನೇ ಚಾಪ್ಟರ್ ಇಂಟ್ರಡಕ್ಷನ್ ಟು ಸ್ಟ್ಯಾಟಿಸ್ಟಿಕ್ಸ್. ಈ ಚಾಪ್ಟರ್ನ ಮೊದಲನೇ ಸೆಷನ್ ಇಂಟ್ರಡಕ್ಷನ್, ಮೀನಿಂಗ್ ಅಂಡ್ ಡೆಫಿನೇಷನ್ ಆಫ್ ಸ್ಟ್ಯಾಟಿಸ್ಟಿಕ್ಸ್, ಈ ಪೋರ್ಷನ್ ನೋಡೋಣ. ನಾವು ಲೆಟ್ ಅಸ್ ಗೆಟ್ ಇನ್ ಟು ದ ಟಾಪಿಕ್. ಲೆಟ್ ಅಸ್ ಸಿ ಹೌ ಫಾರ್ ದ ಸ್ಟ್ಯಾಟಿಸ್ಟಿಕ್ಸ್ ಹ್ಯಾಸ್ ಬೀನ್ ಡೆವಲಪ್ಡ್. ಸಂಖ್ಯಾಶಾಸ್ತ್ರ ಅಂತ ಕರಿತೀವಿ ನಾವು. ಸ್ಟ್ಯಾಟಿಸ್ಟಿಕ್ಸ್ ಈಸ್ ನಾಟ್ ಎ ನ್ಯೂ ಡಿಸಿಪ್ಲಿನ್. ಇದೊಂದು ಹೊಸ ವಿಷಯ ಅಲ್ವೇ ಅಲ್ಲ. ಸ್ಟ್ಯಾಟಿಸ್ಟಿಕ್ಸ್ ಅಂತಕ್ಕಂಥದ್ದು ಮನುಷ್ಯನು ಯಾವತ್ತಿಂದ ಹುಟ್ಟಿದ್ನೋ ಆವತ್ತಿಂದನೂ ಕೂಡ ಸ್ಟ್ಯಾಟಿಸ್ಟಿಕ್ಸ್ ಅನ್ನೋದು ಇದ್ದೇ ಇದೆ. ಸ್ಟ್ಯಾಟಿಸ್ಟಿಕ್ಸ್ ಈಸ್ ಆಸ್ ಓಲ್ಡ್ ಆಸ್ ಎ ಹ್ಯೂಮನ್ ಬೀಯಿಂಗ್ ಈಸ್. ಆದರೆ ನಾವು ಬಳಸ್ತಿದ್ದೀವಿ ಅನ್ನೋದು ಯಾರಿಗೂ ಗೊತ್ತಿರಲಿಲ್ಲ. ಲೇಟರ್ ಆನ್ ದ ಯೂಸೇಜ್ ಆಫ್ ಸ್ಟ್ಯಾಟಿಸ್ಟಿಕ್ಸ್ ಹ್ಯಾಸ್ ಬೀನ್ ನೋನ್ ಟು ದ ಪೀಪಲ್ by the later decades. For the first time in 17th century, Professor John Grant is the person who used the statistics for the purpose of studying birth and death statistics and for the calculation of expectation of life at different ages. It is in the 17th century finally which led to the idea of life insurance and the development of idea of life insurance and the business of life insurance. ಲೈಫ್ ಇನ್ಶೂರೆನ್ಸ್ ಬಿಸ್ನೆಸ್ ಅನ್ನ ನಾವು ಹೆಂಗ್ ಇಂಟ್ರೊಡ್ಯೂಸ್ ಮಾಡಬಹುದು ಅನ್ನೋದಕ್ಕೆ ಬಳಸ್ಕೊಳ್ಳೋದಕ್ಕೆ ಸ್ಟ್ಯಾಟಿಸ್ಟಿಕ್ಸ್ ನ ಬಳಸಿದ್ರು ಅಂತ 17th ಸೆಂಚುರಿಯಲ್ಲಿ ಪ್ರೊಫೆಸರ್ ಜಾನ್ ಗ್ರಾಂಟ್ ಅಂತಕ್ಕಂಥವನಿಂದ ಮಾತ್ರ ನಮಗೆ ಗೊತ್ತಾಗುತ್ತೆ. ಆದರೆ ಸ್ಟ್ಯಾಟಿಸ್ಟಿಕ್ಸ್ ಈಸ್ ನಾಟ್ ಎ ನ್ಯೂ ಸಬ್ಜೆಕ್ಟ್. ಇಟ್ ಈಸ್ ದ ಓಲ್ಡೆಸ್ಟ್ ಸಬ್ಜೆಕ್ಟ್, ಆಸ್ ಓಲ್ಡ್ ಆಸ್ ಎ ಹ್ಯೂಮನ್ ಬೀಯಿಂಗ್ ಈಸ್. ಒಬ್ಬ ಮನುಷ್ಯನ ಎಷ್ಟು ಹಳಬನೋ ಅಷ್ಟೇ ದಿವಸಗಳಿಂದನೂ ಸ್ಟ್ಯಾಟಿಸ್ಟಿಕ್ಸ್ ಅನ್ನೋದು ಬಳಸ್ತಾ ಇದ್ದೀವಿ. ದೇರ್ ಆಫ್ಟರ್ 18th century, it is the century where the mathematics was purely introduced. The statistics is being the part of mathematics. Both are going hand in hand right from the 18th century till today. ಸೊ 18ನೇ ಸೆಂಚುರಿಯಲ್ಲಿ ಮ್ಯಾಥಮೆಟಿಕ್ಸ್, ಗಣಿತಶಾಸ್ತ್ರ ಅಂತ ನಾವು ಇಂಟ್ರೊಡ್ಯೂಸ್ ಮಾಡಿದ್ವಿ. ಗಣಿತಶಾಸ್ತ್ರದ ಒಂದು ಭಾಗವಾಗಿರ್ತಕ್ಕಂಥ ಸ್ಟ್ಯಾಟಿಸ್ಟಿಕ್ಸ್ ಅಥವಾ ಸಂಖ್ಯಾಶಾಸ್ತ್ರ ಅನ್ನೋದು ಕೂಡ ಇವತ್ತಿಗೂ ನಡೀತಾ ಇದೆ. ಸೊ ಇದು ಸ್ಟ್ಯಾಟಿಸ್ಟಿಕ್ಸ್ ಬಗ್ಗೆ ಅಥವಾ ಸಂಖ್ಯಾಶಾಸ್ತ್ರದ ಬಗ್ಗೆ ನಾವೇನಾದ್ರೂ ಹೇಳಬಹುದು ಅಂತಂದ್ರೆ. ದೆನ್ ಕಮಿಂಗ್ ಬ್ಯಾಕ್ ಟು ದ ಆರಿಜಿನ್ ಅಂಡ್ ಗ್ರೋತ್ ಆಫ್ ಸ್ಟ್ಯಾಟಿಸ್ಟಿಕ್ಸ್. ಸ್ಟ್ಯಾಟಿಸ್ಟಿಕ್ಸ್ ನ ಹುಟ್ಟು ಮತ್ತು ಬೆಳವಣಿಗೆ ಬಗ್ಗೆ ಮಾತಾಡಕ್ ಹೋಗಿದೀವಿ ನಾವು ಅಂತಂದ್ರೆ ನಾನು ಹೇಳಿದೆ ಇಟ್ ಈಸ್ ಆಸ್ ಓಲ್ಡ್ ಆಸ್ ಎ ಹ್ಯೂಮನ್ ಬೀಯಿಂಗ್ ಈಸ್. ಮನುಷ್ಯನ ಎಷ್ಟು ಹಳಬನೋ ಸ್ಟ್ಯಾಟಿಸ್ಟಿಕ್ಸ್ ಕೂಡ ಅಷ್ಟೇ ಹಳೆಯದು ಅಂತ ಗೊತ್ತಾಯ್ತು ನಮಗೆ. ಸ್ಟ್ಯಾಟಿಸ್ಟಿಕ್ಸ್ ಅನ್ನೋ ಪದ ಇಟ್ ಹ್ಯಾಸ್ ಬೀನ್ ಡಿರೈವ್ಡ್ ಫ್ರಮ್ ದ ಲ್ಯಾಟಿನ್ ವರ್ಡ್ ಸ್ಟೇಟಸ್, the Italian word stato, the German word statistic, and the French word statistic. The meaning of all these words means a political state, which means a political state. What does a political state means? Political state ಅಂತಂದ್ರೆ ಏನು? ಈ ಲ್ಯಾಟಿನ್ ಪದ, ಇಟಾಲಿಯನ್ ಪದ, ಜರ್ಮನ್ ಪದ ಮತ್ತೆ ಫ್ರೆಂಚ್ ಪದದಿಂದ ತಗೊಂಡಿರತಕ್ಕಂಥ ಸ್ಟೇಟಸ್, ಸ್ಟೇಟೋ, ಸ್ಟ್ಯಾಟಿಸ್ಟಿಕ್, ಸ್ಟ್ಯಾಟಿಸ್ಟಿಕ್, ಈ ಪದಗಳ ಅರ್ಥ ಪೊಲಿಟಿಕಲ್ ಸ್ಟೇಟ್ ಅಂತ ಗೊತ್ತಾಗುತ್ತೆ. ಅಂದ್ರೆ ಒಂದು ಆಡಳಿತಾತ್ಮಕವಾದಂತದ್ದು ಅಂತ ಹೇಳುತ್ತೆ. ಪೊಲಿಟಿಕಲ್ ಸ್ಟೇಟ್ ಅಂದ್ರೆ ಆಡಳಿತಕ್ಕೋಸ್ಕರ ಬಳಸ್ತಾ ಇರ್ತಕ್ಕಂಥದ್ದು. ಸ್ಟ್ಯಾಟಿಸ್ಟಿಕ್ಸ್ ಅಂತಕ್ಕಂಥದ್ದು ಹುಟ್ಟು ಮತ್ತೆ ಬೆಳವಣಿಗೆ ಆಗಿದ್ದೇನು ಅಂತಂದ್ರೆ ಅಡ್ಮಿನಿಸ್ಟ್ರೇಷನ್ಗೋಸ್ಕರ ರಾಜರ ಕಾಲದಲ್ಲಿ ಕೂಡ. ಇನ್ ದ ಓಲ್ಡನ್ ಡೇಸ್ ಈವನ್ ದ ಕಿಂಗ್ಸ್ ವರ್ ಯೂಸಿಂಗ್ ಸ್ಟ್ಯಾಟಿಸ್ಟಿಕ್ಸ್, ಬಟ್ ನಾಟ್ ಇನ್ ದ ಮೀನ್ಸ್ ಆಫ್ ಸ್ಟ್ಯಾಟಿಸ್ಟಿಕ್ಸ್, ಬಟ್ ಇಟ್ ಈಸ್ ಇನ್ ದ ಮೀನ್ಸ್ ಆಫ್ ದ ಅದರ್ ವೇಸ್ ಲೈಕ್ ಕಲೆಕ್ಟಿಂಗ್ ಟ್ಯಾಕ್ಸಸ್ ಫ್ರಮ್ ದ ಪೀಪಲ್. ಜನರಿಂದ ತೆರಿಗೆನ ಕಲೆಕ್ಟ್ ಮಾಡೋದಕ್ಕೆ ಬಳಸ್ತಾ ಇದ್ರು. ಎಷ್ಟು ತೆರಿಗೆನ ಕಲೆಕ್ಟ್ ಮಾಡಬೇಕು, ಯಾವ್ಯಾವ ತರದ ಯೋಜನೆಗಳು ಮಾಡಬೇಕು, ವಾಟ್ ಈಸ್ ದ ಟೈಪ್ ಆಫ್ ಪ್ಲಾನ್, ಈ ತರದ್ರ ಬಗ್ಗೆ ಎಲ್ಲ ಕೂಡ ನಂಬರ್ಸ್ ಅನ್ನ ಬಳಸ್ತಾ ಬಂದು ಎಷ್ಟು ಜನ ಇದ್ದಾರೆ, ಅವ್ರಿಗೆ ಯಾವ ರೀತಿ ಯೋಜನೆ ಮಾಡಬೇಕು, ಹೌ ಮೆನಿ ಪ್ಲಾನ್ಸ್ ವಿ ಹ್ಯಾವ್ ಟು ಇಂಪ್ಲಿಮೆಂಟ್, ಹೌ ಮೆನಿ ರಿಸೋರ್ಸಸ್ ವಿ ಹ್ಯಾವ್ ಟು ಕಲೆಕ್ಟ್, ವಾಟ್ ಈಸ್ ದ ಟ್ಯಾಕ್ಸ್ ವಿ ಹ್ಯಾವ್ ಟು ಲೆವಿ ಫ್ರಮ್ ದ ಪೀಪಲ್. ಜನರಿಂದ ಎಷ್ಟು ತೆರಿಗೆನ ನಾವು ಕಲೆಕ್ಟ್ ಮಾಡಬೇಕು ಮತ್ತೆ ಅವ್ರಿಗೆ ಎಷ್ಟು ಖರ್ಚು ಮಾಡಬೇಕು, ಈ ಎಲ್ಲದರ ಬಗ್ಗೆ ಕೂಡ ನಾವು ಬಳಸ್ತಾ ಬಂದ್ವಿ ರಾಜರ ಕಾಲದಿಂದನೂ ಕೂಡ. ಆ ಒಂದು ಆಡಳಿತಾತ್ಮಕ ವಿಷಯಕ್ಕೋಸ್ಕರ ರಾಜರು ಆಡಳಿತ ನಡೆಸೋದಕ್ಕೋಸ್ಕರ ಬಳಸ್ತಾ ಇದ್ದಿದ್ದನ್ನ ಸ್ಟ್ಯಾಟಿಸ್ಟಿಕ್ಸ್ ಅಂತಕ್ಕಂಥದ್ದು ನಮ್ಮ ಇತಿಹಾಸನ ನೋಡಿದ್ರೆ ನಮಗೆ ಗೊತ್ತಾಗುತ್ತೆ. ಸೊ ದಿಸ್ ಈಸ್
ದ ಆರಿಜಿನ್ ಅಂಡ್ ಗ್ರೋತ್ ಆಫ್ ಸ್ಟಾಟಿಸ್ಟಿಕ್ಸ್ ರೈಟ್ ಫ್ರಮ್ ದ ಓಲ್ಡನ್ ಡೇಸ್ ಟಿಲ್ ಟುಡೇ. ಇವತ್ತು ನಾವು ಅದನ್ನ ಸ್ಟಾಟಿಸ್ಟಿಕ್ಸ್ ಅನ್ನ ಬೇರೆ ಬೇರೆ ವಿಷಯಕ್ಕೆ ನಾವು ಬಳಸ್ಕೋತಾ ಇದ್ದೀವಿ. ನಾಟ್ ಓನ್ಲಿ ಫಾರ್ ಅಡ್ಮಿನಿಸ್ಟ್ರೇಷನ್ ಪರ್ಪಸ್, ಇವನ್ ಬೈ ದ ಗವರ್ಮೆಂಟ್ ಆರ್ ಬೈ ಎನಿ ಅಡ್ಮಿನಿಸ್ಟ್ರೇಟಿವ್ ಬಾಡೀಸ್ ಆರ್ ಎನಿ ಅದರ್ ಆರ್ಗನೈಸೇಷನ್ಸ್ ವಿಚ್ ಹ್ಯಾಸ್ ಬಿನ್ ಯೂಸ್ಡ್ ಇನ್ ಎವ್ರಿವೇರ್. ವಿ ಕ್ಯಾನ್ ಸೇ ದಟ್ ಎಲ್ಲಾ ಕಡೆ ಸ್ಟಾಟಿಸ್ಟಿಕ್ಸ್ ಇದೆ. ನೆಕ್ಸ್ಟ್ ನಮ್ಗೆ ಇಲ್ಲೊಂದು ಪ್ರಶ್ನೆ ಬರುತ್ತೆ, ಈ ಸ್ಟಾಟಿಸ್ಟಿಕ್ಸ್ ಅನ್ನೋದು ಇವತ್ತು ನಮ್ಗೆ ಏನಕ್ಕೆ ಬೇಕು, ಸ್ಟಾಟಿಸ್ಟಿಕ್ಸ್ ಅನ್ನೋದು ನಮ್ಗೆ ಇವತ್ತು ಏನಕ್ಕೆ ಬೇಕು ಅಂತ. ಸ್ಟಾಟಿಸ್ಟಿಕ್ಸ್ ಇಲ್ದಿರ ಮನುಷ್ಯನ ಜೀವನನೇ ಇಲ್ಲ ಅಂತ ಹೇಳ್ಬೋದು. ಆಸ್ ಐ ಟೋಲ್ಡ್, ನೋ ಸ್ಟಾಟಿಸ್ಟಿಕ್ಸ್ ನೋ ಮ್ಯಾನ್ ಕ್ಯಾನ್ ಲಿವ್ ಟುಡೇ, ಬಿಕಾಸ್ we are living in a world where the information technology is growing like anything. Without information, no person can live. No information technology, no person can live. ಮನುಷ್ಯನ ಜೀವನ ಮಾಹಿತಿ ತಂತ್ರಜ್ಞಾನ ಅನ್ನೋದಕ್ಕೆ ನಾವು ಬೆರೆಸದ್ಕೊಂಡ್ಬಿಟ್ಟಿದ್ದೀವಿ. ಮಾಹಿತಿ ತಂತ್ರಜ್ಞಾನ ಅನ್ನೋದ್ರಲ್ಲೇ ನಮ್ಮ ಸ್ಟಾಟಿಸ್ಟಿಕ್ಸ್ ಅನ್ನೋದು ಅಡಗಿದೆ. ಸ್ಟಾಟಿಸ್ಟಿಕ್ಸ್ ಅಂತಂದ್ರೆ ಬೇರೆ ಏನೂ ಅಲ್ಲ, ನಂಬರ್ಸ್. ನಂಬರ್ಸ್ ಎಲ್ಲಿಂದ ಬರುತ್ತೆ? ಮಾಹಿತಿಯಿಂದ ಬರುತ್ತೆ. ನಾವು ಕಲೆಕ್ಟ್ ಮಾಡಿರ್ತಕ್ಕಂಥ ಮಾಹಿತಿ, ನಾವು ಕಲೆಕ್ಟ್ ಮಾಡಿ ಆ ಮಾಹಿತಿನೆಲ್ಲ ಕೂಡ ಅದಕ್ಕೆ ಒಂದು ರೂಪವನ್ನ ಕೊಡ್ತೀವಿ. ಆ ರೂಪಗಳೇ ಸಂಖ್ಯೆಗಳು. ಇಟ್ ಈಸ್ ಕಾಲ್ಡ್ ಸಂಖ್ಯಾಶಾಸ್ತ್ರ ಅಂತ ಕರಿತೀವಿ ನಾವು ಅದನ್ನ. ಸಂಖ್ಯೆಗಳ ರೂಪದಲ್ಲಿರ್ತಕ್ಕಂಥದ್ದೇ ಸಂಖ್ಯಾಶಾಸ್ತ್ರ. ಆ ಸಂಖ್ಯೆಗಳನ್ನ ನಾವು ಜನರಿಂದ ಮಾಹಿತಿನ ಸಂಗ್ರಹಣೆ ಮಾಡ್ತೀವಿ. ದ ಮೀನಿಂಗ್ ಆಫ್ ಸ್ಟಾಟಿಸ್ಟಿಕ್ಸ್ ಅನ್ನ ನಾವು ನೋಡಕ್ ಹೋಗಿದೀವಿ ಅಂತಂದ್ರೆ, ಅದರ ಅರ್ಥ ನೋಡಕ್ ಹೋಗಿದೀವಿ ಅಂತಂದ್ರೆ, ಸೊ ಸ್ಟಾಟಿಸ್ಟಿಕ್ಸ್ ಅಂದ್ರೆ ಏನ್ ಸಾರ್ ಅಂತ ಸಿಂಪಲ್ ಆಗಿ ನಾನು ಹೇಳ್ಬೋದು. ಸ್ಟಾಟಿಸ್ಟಿಕ್ಸ್ ಅಂತಂದ್ರೆ ಸಂಖ್ಯೆಗಳು ಅಂತ. ದ ನಂಬರ್ಸ್ ಈಸ್ ಕಾಲ್ಡ್ ಸ್ಟಾಟಿಸ್ಟಿಕ್ಸ್. ಜನರಲ್ ಲ್ಯಾಂಗ್ವೇಜ್ ಅಲ್ಲಿ ಜನರಲಿ ವಿ ಕ್ಯಾನ್ ಸೇ ದಟ್ ನಂಬರ್ಸ್ ಇಸ್ ಈಕ್ವಲ್ ಟು ಸ್ಟಾಟಿಸ್ಟಿಕ್ಸ್ ಅಂತ. ಹಾಗಾದ್ರೆ ವೇರ್ ಫ್ರಮ್ ದ ನಂಬರ್ಸ್ ಹ್ಯಾಸ್ ಬೀನ್ ಟೇಕನ್ ಫ್ರಮ್, ದೇರ್ ಇಸ್ ಎ ಬಿಗ್ ಪ್ರೋಸೆಸ್. ದೇರ್ ವಿ ಕ್ಯಾನ್ ಫೈನಲಿ ಕೀಪ್ ದ ನಂಬರ್ಸ್ ಇನ್ ಎ ಕರೆಕ್ಟ್ ಫಾರ್ಮ್. ದೆನ್ ಇಟ್ ಬಿಕಮ್ಸ್ ಎ ಯೂಸ್ಫುಲ್ ಫಾರ್ಮ್ ಆಫ್ ಸ್ಟಾಟಿಸ್ಟಿಕ್ಸ್ ಟು ದ ಪೀಪಲ್. Then how it will be. Then we can find what is the meaning of statistics. Statistics is nothing but the process. It is a very big process. It is concerned with many scientific methods. The scientific methods are used. ವೈಜ್ಞಾನಿಕವಾದಂತಹ ಒಂದು ಟೆಕ್ನಿಕ್ಸ್ ಅನ್ನ, ವಿಧಾನಗಳನ್ನೆಲ್ಲ ಬಳಸಿ ನಾವು ಏನಕ್ಕೋಸ್ಕರ ಅಂದ್ರೆ ಕಲೆಕ್ಟಿಂಗ್, ಮಾಹಿತಿಯನ್ನ ನಾವು ಸಂಗ್ರಹಣೆ ಮಾಡೋದು, ಆರ್ಗನೈಸಿಂಗ್, ಆ ಮಾಹಿತಿಯನ್ನ ನಾವು ಒಂದ್ ಕಡೆ ಸಂಘಟಿಸ್ತಕ್ಕಂಥದ್ದು ಅಥವಾ ಒಂದು ಕಡೆ ಭದ್ರಪಡಿಸ್ತಕ್ಕಂಥದ್ದು, ಸಮ್ಮರೈಸಿಂಗ್, ಅದನ್ನ ವಿವಿಧ ಭಾಗಗಳಾಗಿ ವಿಂಗಡಿಸ್ತಕ್ಕಂಥದ್ದು, ಪ್ರೆಸೆಂಟಿಂಗ್, ಅದನ್ನ ಯಾರಿಗೆ ಯಾವ ರೀತಿ ಬೇಕು ಅರ್ಥ ಆಗ್ಬೇಕು, ಯಾರಿಗೆ ಯಾವ ರೀತಿ ಬಳಕೆ ಆಗ್ಬೇಕು ಅದೇ ರೀತಿಯಲ್ಲಿ ನಾವು ಅದನ್ನ ವಿಭಾಗೀಕರಣ ಮಾಡಿ ಜನರಿಗೆ ಗೊತ್ತಾಗೋ ತರ ಬೇರೆ ಬೇರೆ ರೀತಿಯಲ್ಲಿ ಅರ್ಥ ಆಗೋ ರೀತಿಯಲ್ಲಿ ನಾವು ಅದನ್ನ ಪ್ರೆಸೆಂಟ್ ಮಾಡಿರ್ತಕ್ಕಂಥದ್ದು. ಅಂಡ್ ಅನಲೈಸಿಂಗ್ ದ ಡಾಟಾ. ಅನಲೈಸಿಂಗ್ ಮೀನ್ಸ್ ಸ್ಟಡಿಯಿಂಗ್ ದ ಡಾಟಾ. ಇಷ್ಟು ಚೆನ್ನಾಗಿ ನಾವು ಕಲೆಕ್ಟ್ ಮಾಡಿರ್ತಕ್ಕಂಥದ್ದು, ಆರ್ಗನೈಸ್ ಮಾಡಿರ್ತಕ್ಕಂಥದ್ದು, ಸಮ್ಮರೈಸ್ ಮಾಡಿರ್ತಕ್ಕಂಥದ್ದು ಮತ್ತೆ ಪ್ರೆಸೆಂಟ್ ಮಾಡಿರ್ತಕ್ಕಂಥ ಡಾಟಾನ ಸ್ಟಡಿ ಮಾಡಬೇಕು. ನಾವು ಏನಕ್ಕೋಸ್ಕರ ಮಾಡ್ತೀವಿ ನಾವು ಅಂತಂದ್ರೆ, ಫಾರ್ ದಿ ಪರ್ಪಸ್ ಆಫ್ ಗೆಟಿಂಗ್ ದ ವ್ಯಾಲಿಡ್ ಕನ್ಕ್ಲೂಷನ್ಸ್, ಟು ಗೆಟ್ ದ ಇನ್ಫರೆನ್ಸಸ್. ಕನ್ಕ್ಲೂಷನ್ಸ್ ಅಂತ ಕರಿತೀವಿ, ಇನ್ಫರೆನ್ಸಸ್ ಅಂತ ಕರಿತೀವಿ, ಇಂಟರ್ಪ್ರಿಟೇಷನ್ ಮಾಡೋದು ಅಂತ ಕೂಡ ಕರಿತೀವಿ. ಸೊ ಸ್ಟಾಟಿಸ್ಟಿಕ್ಸ್ ಇಸ್ ದ ಪ್ರೋಸೆಸ್ ಆಫ್ collecting, organizing, summarizing, presenting, and also analyzing the data, deriving valid conclusions. Just for the data, it is to be concluded. Why we want to conclude? Why we have to take inferences? ನಾವು ಯಾಕೆ ಒಂದು ನಿರ್ಣಯನ ತಗೊಳ್ಬೇಕು? ನಾವು ಏನಾದ್ರೂ ಅಕಸ್ಮಾತ್ ಜಡ್ಜ್ ಮಾಡಬೇಕಾದ್ರೆ ಈ ಎಲ್ಲಾ ಕೆಲಸಗಳು ಬೇಕಾಗುತ್ತೆ. ಸೊ for various reasonable decisions, we have to take conclusions, we have to take decisions. We need some information. Therefore, statistics is needed. ಹಾಗಾದ್ರೆ ನಾವೇನು ಹೇಳ್ಬೋದು? ಸ್ಟಾಟಿಸ್ಟಿಕ್ಸ್ ಅನ್ನೋದು ನಿಜವಾಗ್ಲೂ ಕೂಡ ಸಂಗ್ರಹಣೆ ಮಾಡ್ತೀವಿ, ಒಂದ್ ಕಡೆ ಸಂಘಟಿಸ್ತೀವಿ, ಒಂದ್ ಕಡೆ ಭದ್ರಪಡಿಸ್ತೀವಿ, ಅದನ್ನ ಯಾವ ರೀತಿ ಬೇಕೋ ಆ ರೀತಿ ವಿಶ್ಲೇಷಣೆ ಮಾಡ್ತೀವಿ, ಸಮ್ಮರೈಸ್ ಮಾಡ್ತೀವಿ, ಪ್ರೆಸೆಂಟ್ ಮಾಡ್ತೀವಿ, ಯಾವ ರೀತಿ ಬೇಕೋ ಆ ರೀತಿ ಜನರಿಗೆ ಅರ್ಥ ಆಗೋ ರೀತಿ ಇರ್ತೀವಿ, ಆಮೇಲೆ ಅದನ್ನ ಅಧ್ಯಯನ ಮಾಡ್ತೀವಿ, ಆಮೇಲೆ ನಮ್ಗೆ ಬೇಕಾಗಿರ್ತಕ್ಕಂಥ ಡಿಸಿಷನ್ಸ್ ಅನ್ನ ಈ ಅಧ್ಯಯನದ ಆಧಾರದ ಮೇಲೆ ನಾವು ನಿರ್ಣಯಗಳನ್ನ ಕೈಗೊಳ್ಳೋದಕ್ಕೆ ಉಪಯೋಗ ಆಗುತ್ತೆ ಅಂತ ಗೊತ್ತಾಯ್ತು. ಸ್ಟಾಟಿಸ್ಟಿಕ್ಸ್ ನಿಜವಾಗ್ಲೂ ಕೂಡ ಎರಡು ಪರ್ಪಸ್ಗೆ ಸರ್ವ್ ಆಗುತ್ತೆ ಅಂತ ಹೇಳ್ಬೋದು. ಸೊ ವಿ ಕ್ಯಾನ್ ಸೇ ದಟ್ ಸ್ಟಾಟಿಸ್ಟಿಕ್ಸ್ ಈಸ್ ಯೂಸ್ಡ್ ಫಾರ್ ಟು ರೆಫರ್ ಟು ಇಂಪಾರ್ಟೆಂಟ್ ಟರ್ಮ್ಸ್. ವಿಚ್ ಆರ್ ದೋಸ್? ಒನ್ ಈಸ್ ನ್ಯೂಮರಿಕಲ್ ಫ್ಯಾಕ್ಟ್ಸ್. ಆಸ್ ಐ ಟೋಲ್ಡ್ ಇನ್ ದ ಬಿಗಿನಿಂಗ್ ಇಟ್ ಸೆಲ್ಫ್, ಸ್ಟಾಟಿಸ್ಟಿಕ್ಸ್ ಮೀನ್ಸ್ ಎ ನಂಬರ್ ಆರ್ ಮೆನಿ ನಂಬರ್ಸ್, ಸುಮಾರು ಸಂಖ್ಯೆಗಳು. ಲೈಕ್ ದ ನಂಬರ್ ಆಫ್ ಪೀಪಲ್ ಲಿವಿಂಗ್ ಇನ್ ಎ ಪರ್ಟಿಕ್ಯುಲರ್ ಏರಿಯಾ, ಒಂದು ಸ್ಥಳದಲ್ಲಿ ವಾಸ ಮಾಡ್ತಾ ಇರತಕ್ಕಂತ ಜನರ ಸಂಖ್ಯೆ.
ಒಂದು ಸಿಟಿಯಲ್ಲಿ, ಬ್ಯಾಂಗ್ಳೂರ್ ಸಿಟಿಯಲ್ಲಿ ಇರತಕ್ಕಂಥ ಜನರು ಎಷ್ಟು ಜನ, ಅವರನ್ನ ತಗೊಂಡು ಅವ್ರಿಗೆ ಬೇಕಾಗಿರ್ತಕ್ಕಂಥ ಫೆಸಿಲಿಟೀಸ್ ಟು ಪ್ರೊವೈಡ್ ದ ಫೆಸಿಲಿಟೀಸ್, ದ ಗೌರ್ಮೆಂಟ್ ಆಫ್ ಕರ್ನಾಟಕ ಆರ್ BBMP ಆರ್ ಗೌರ್ಮೆಂಟ್ ಆಫ್ ಇಂಡಿಯಾ, whoever may be, can take the number of people and what are the number of facilities they required, what are the number of areas they are having, what are the number of wards, all the numbers, numerical facts are there in the statistics. ಮೊದಲನೇ ವಿಷಯ ಸಂಖ್ಯೆಗಳು ಅನ್ನೋದೊಂದು ಇರುತ್ತೆ ಸ್ಟಾಟಿಸ್ಟಿಕ್ಸ್ ಅಲ್ಲಿ. ಎರಡನೇದು ದ ಸ್ಟಡಿ ಆಫ್ ವೇಸ್ ಆಫ್ ಕಲೆಕ್ಟಿಂಗ್, ಅನಲೈಸಿಂಗ್ ಅಂಡ್ ಇಂಟರ್ಪ್ರಿಟಿಂಗ್ ದ ಫ್ಯಾಕ್ಟ್ಸ್. ನಾವು ನಂಬರ್ಸ್ ಅನ್ನ ಎಲ್ಲಿಂದ ತಗೋತೀವಿ ಅಂದ್ರೆ ಕಲೆಕ್ಟಿಂಗ್ ಅಂದ್ರೆ ಸಂಗ್ರಹಿಸೋದು, ಅನಲೈಸಿಂಗ್ ಅದನ್ನ ನಾವು ಅಧ್ಯಯನ ಮಾಡೋದು, ಅಂಡ್ ಇಂಟರ್ಪ್ರಿಟಿಂಗ್ ದ ಫ್ಯಾಕ್ಟ್ಸ್. ತುಂಬಾ ಇಂಪಾರ್ಟೆಂಟ್ ಏನು ಅಂತಂದ್ರೆ ನಾವು ಮಾಹಿತಿಯನ್ನ ಸಂಗ್ರಹ ಮಾಡಬೇಕಾದ್ರೆ, ಅದನ್ನ ಅಧ್ಯಯನ ಮಾಡಬೇಕಾದ್ರೆ, ಮತ್ತೆ ವಿಶ್ಲೇಷಣೆ ಮಾಡಬೇಕಾದ್ರೆ ಸತ್ಯಾಂಶಗಳಿಂದ ಕೂಡಿರ್ತಕ್ಕಂಥ ಒಂದು ಸಂಖ್ಯೆಗಳನ್ನ ಮಾತ್ರ ನಾವು ತಗೋಬೇಕಾಗುತ್ತೆ. ದೆನ್ ದ ಪರ್ಪಸ್ ಆಫ್ ಸ್ಟಾಟಿಸ್ಟಿಕ್ಸ್ ಈಸ್ ಸರ್ವ್ಡ್. ಸ್ಟಾಟಿಸ್ಟಿಕ್ಸ್ ಅನ್ನೋದು ನಂಬರ್ಸ್ ಇರುತ್ತೆ, ಮತ್ತೆ ಆ ನಂಬರ್ಸ್ ಅನ್ನ ಯಾವ ರೀತಿ ಕಲೆಕ್ಟ್ ಮಾಡಬೇಕು, ಅದನ್ನ ಯಾವ ರೀತಿ ಅಧ್ಯಯನ ಮಾಡಬೇಕು, ಅದನ್ನ ಯಾವ ರೀತಿ ವಿಶ್ಲೇಷಣೆ ಮಾಡಬೇಕು ಅನ್ನೋದು ತುಂಬಾ ಇಂಪಾರ್ಟೆಂಟ್. ಗೊತ್ತಾಯ್ತಾ? ನೆಕ್ಸ್ಟ್ ವಿ ಶಾಲ್ ಮೂವ್ ಆನ್ ಟು ನೆಕ್ಸ್ಟ್ ಒನ್. ಮೀನಿಂಗ್ ನೋಡಿದ್ಮೇಲೆ ಲೆಟ್ ಅಸ್ ಸೇ ಡೆಫಿನೇಷನ್ಸ್. ಸುಮಾರು ಜನ ನಮ್ಮ ಹತ್ರ ಸಂಖ್ಯಾಶಾಸ್ತ್ರಜ್ಞರು ಅಂತ ನಮ್ಮ ಹತ್ರ ಇದ್ದಾರೆ. ದೇರ್ ಆರ್ ಸೋ ಮೆನಿ ಸ್ಟಾಟಿಸ್ಟಿಷಿಯನ್ಸ್ ಅವೈಲಬಲ್ ಇನ್ ದ ವರ್ಲ್ಡ್. ದೇ ಹ್ಯಾವ್ ಪ್ರೊವೈಡೆಡ್ their own definitions in their own style. The statistics can be defined in two ways, in two different ways. One, it is in singular sense and another in plural sense. Singular sense ಅಂತಂದ್ರೆ ವೆರಿ ಸಿಂಪಲ್, ಸ್ಟಾಟಿಸ್ಟಿಕಲ್ ಮೆಥಡ್ಸ್ ಅಥವಾ ಸ್ಟಾಟಿಸ್ಟಿಕ್ಸ್ ಆಸ್ ಎ ಸೈನ್ಸ್ ಅಂತ. ಒಂದು ಸಂಖ್ಯಾಶಾಸ್ತ್ರ ಅಂತಕ್ಕಂಥದ್ದು ವಿಜ್ಞಾನವಾಗಿ ನಾವು ತಗೊಂಡಾಗ ನಾವಾಗ ಡೆಫಿನೇಷನ್ ಹೆಂಗ್ ಕೊಡಬಹುದು ಅಂತಂದ್ರೆ ಸೈನ್ಸ್ ಆಫ್ ಆವರೇಜಸ್ ಅಂತ ಹೇಳ್ತಾರೆ Professor A.L. Bowley. Professor A.L. Bowley is a person who has provided his own definitions in different ways, either in singular sense or in plural sense. Singular sense ಅಲ್ಲಿ ಒಂದನ್ನ ನಾವು ಡೆಫಿನೇಷನ್ ತಗೊಳಕ್ ಹೋದ್ರೆ he says science of averages is called statistics ಅಂತಾರ. ಏನು ಸೈನ್ಸ್ ಆಫ್ ಆವರೇಜಸ್ ಅಂತಂದ್ರೆ ಏನು? ಆವರೇಜಸ್ ಅಂದ್ರೆ ಏನು? ಸರಾಸರಿ, ಸರಾಸರಿಗಳನ್ನ ಮಾಡ್ತಕ್ಕಂಥ ವಿಜ್ಞಾನವನ್ನೇ ನಾವು ಸಂಖ್ಯಾಶಾಸ್ತ್ರ ಅಂತ ಕರಿಬಹುದು ಅಂತ ಹೇಳ್ಬಿಟ್ರು ಪ್ರೊಫೆಸರ್ A.L. ಬೌಲಿ. ಇದೇ A.L. ಬೌಲಿ ಮತ್ತೆ ಹೇಳ್ತಾರೆ ಕೌಂಟಿಂಗ್ ಆಫ್ ನಂಬರ್ಸ್ ಅಂತ ಹೇಳ್ತಾರೆ. ಒಂದ್ ಕಡೆ ಕೌಂಟಿಂಗ್ ಆಫ್ ನಂಬರ್ಸ್ ಈಸ್ ಕಾಲ್ಡ್ ಸ್ಟಾಟಿಸ್ಟಿಕ್ಸ್ ಅಂತ ಹೇಳ್ತಾರೆ. ಮತ್ತೊಂದ್ ಕಡೆ ಹೇಳ್ತಾರೆ ಇಟ್ ಈಸ್ ಅನ್ ಆರ್ಟ್ ಆಫ್ ಕಲೆಕ್ಟಿಂಗ್ ದ ಇನ್ಫಾರ್ಮೇಶನ್ ಅಂಡ್ ಆಲ್ಸೋ ಅನಲೈಸಿಂಗ್, ಇಂಟರ್ಪ್ರಿಟಿಂಗ್ ದ ಇನ್ಫಾರ್ಮೇಶನ್ ಇನ್ ದ ಫಾರ್ಮ್ ಆಫ್ ನಂಬರ್ಸ್ ಅಂತ ಹೇಳ್ತಾರೆ. ಪೂರ್ತಿ ಮಾಹಿತಿಯನ್ನು ನಾವು ಕಲೆಕ್ಟ್ ಮಾಡಿ ಅದನ್ನ ಸರಾಸರಿ ಮಾಡೋದು ಅದು ಅಂತ ಹೇಳ್ತಾರೆ ಸಿಂಪಲ್ ಆಗಿ. ಹಾಗೇನೆ ಪ್ರೊಫೆಸರ್ ಬುಡಿಂಗ್ಟನ್ ಅಂತಕ್ಕಂಥವ್ರು ನಮ್ಗೊಂದು ಡೆಫಿನೇಷನ್ ಹೇಳಿದ್ದಾರೆ. ಏನ್ ಹೇಳ್ತಾರೆ ಅವರು? ಸೈನ್ಸ್ ಆಫ್ ಎಸ್ಟಿಮೇಟ್ ಅಂಡ್ ಪ್ರಾಬಬಿಲಿಟೀಸ್ ಅಂತ ಹೇಳಿದರು. ಸೈನ್ಸ್ ಆಫ್ ಎಸ್ಟಿಮೇಟ್ ಅಂಡ್ ಪ್ರಾಬಬಿಲಿಟೀಸ್ ಅಂತ ಹೇಳ್ತಾರೆ. ಸಂಖ್ಯಾಶಾಸ್ತ್ರ ಅಂತಂದ್ರೆ ಅದು ಒಂದು ವಿಜ್ಞಾನ. ಎಂತ ವಿಜ್ಞಾನ ಅಂತಂದ್ರೆ ಎಸ್ಟಿಮೇಟ್, ಅಂದಾಜು ಮಾಡತಕ್ಕಂಥದ್ದು, ಅಂಡ್ ಪ್ರಾಬಬಿಲಿಟೀಸ್, ಅಂದಾಜು. ಅವ್ರು ಹೇಳ್ತಾರೆ ಅಂದಾಜು ಮಾಡೋದು, ಮತ್ತೆ ಸೊ ನಾವು ಊಹೆ ಮಾಡ್ತಕ್ಕಂಥದ್ದು, ಏನು ಆಗಬಹುದು ಅಥವಾ ಏನು ಆಗಬಾರದು ಅಂತಕ್ಕಂಥದ್ದನ್ನ ತಿಳಿಸೋದು. ವಾಟ್ ವಿಲ್ ಹ್ಯಾಪನ್ ಅಂಡ್ ವಾಟ್ ವಿಲ್ ನಾಟ್ ಹ್ಯಾಪನ್ ಅಂತ ಪ್ರಿಡಿಕ್ಷನ್ ಮಾಡ್ತಕ್ಕಂಥದ್ದು. ವಿ ಹ್ಯಾವ್ ಟು ಪ್ರಿಡಿಕ್ಟ್ ಅಬೌಟ್ ದ ಅಪ್ಕಮಿಂಗ್ ಡೇಸ್ ಈವೆಂಟ್ಸ್ ಅಥವಾ ಫ್ಯೂಚರ್ ಎಸ್ಟಿಮೇಟ್ಸ್ ಅಂತ ಹೇಳ್ತೀವಿ. ಅದನ್ನ ನಾವು ಸ್ಟಾಟಿಸ್ಟಿಕ್ಸ್ ಅಂತ ಕರಿತೀವಿ ಅಂತ ಪ್ರೊಫೆಸರ್ ಬಡಿಂಗ್ಟನ್ ಡಿಫೈನ್ಡ್ ದಟ್ ಸೈನ್ಸ್ ಆಫ್ ಎಸ್ಟಿಮೇಟ್ಸ್ ಅಂಡ್ probability. Estimate means forecasting the future that is to be decided by using certain techniques of the statistics is called statistics ಅಂತ ಹೇಳ್ತಾರೆ ಅವರು. So this is what Professor Boddington says. W.I. King has given his own definition that the science of statistics is the method of judging, collection, natural or social phenomena from the results obtained from the analysis or enumeration or collection of estimates. ಸೊ ಮೂರು ಡೆಫಿನೇಷನ್ ನಾವು ನೋಡಿದ್ರೆ ಡೆಫಿನೆಟ್ ಆಗಿ ನಮಗೆ ಗೊತ್ತಾಗುತ್ತೆ. ಎಲ್ಲಾ ಡೆಫಿನೇಷನ್ಸ್ ಕೂಡ ಒಂದ್ ಹೇಳುತ್ತೆ. ಒಂದು, ನಾವು ಮಾಹಿತಿನ ಸಂಗ್ರಹ ಮಾಡ್ತಿದೀವಿ, ಅದನ್ನ ಅನಲೈಸ್ ಮಾಡ್ತಿದೀವಿ, ಆಮೇಲೆ ಅದನ್ನ ನಾವು ಇಂಟರ್ಪ್ರಿಟೇಷನ್ಗೆ ಬಳಸ್ತಿದೀವಿ, ವಿಶ್ಲೇಷಣೆಗೆ ಬಳಸ್ತಾ ಇದ್ದೀವಿ, ಅದರಿಂದ ಒಂದಷ್ಟು ಸಂಖ್ಯೆಗಳು ಸಿಗ್ತವೆ ಅಂತ ಗೊತ್ತಾಯ್ತು. ದೀಸ್ ಆರ್ ಆಲ್ ದ ಪಾರ್ಟ್ಸ್ ಆಫ್ ಡೆಫಿನೇಷನ್ಸ್ ಆಫ್ ಸ್ಟಾಟಿಸ್ಟಿಕ್ಸ್ ಇನ್ ಸಿಂಗ್ಯುಲರ್ ಸೆನ್ಸ್. ಓಕೆ, ಹಾಗಾದ್ರೆ ವಾಟ್ ಈಸ್ ದ ಡೆಫಿನೇಷನ್ ಆಫ್ ಸ್ಟಾಟಿಸ್ಟಿಕ್ಸ್ ಇನ್ ಪ್ಲೂರಲ್ ಸೆನ್ಸ್? ಪ್ಲೂರಲ್ ಸೆನ್ಸ್ ಅಂದ್ರೆ ಏನು? ಸ್ಟಾಟಿಸ್ಟಿಕಲ್ ಡಾಟಾ ಅಂತ ನಾವು ಮನಸ್ಸಲ್ಲಿ ಇಟ್ಕೊಂಡು ಮಾಹಿತಿ ಅಂತ.
ಸಂಖ್ಯಾ ಮಾಹಿತಿ ಅಂತ ಮನಸ್ಸಲ್ಲಿ ಇಟ್ಕೊಂಡು, ಅಥವಾ ಸ್ಟಾಟಿಸ್ಟಿಕ್ಸ್ ಆಸ್ ನ್ಯೂಮರಿಕಲ್ ಡಾಟಾ. ಸಂಖ್ಯಾಶಾಸ್ತ್ರ ಅಂತಂದ್ರೆ ಒಂದು ಸಂಖ್ಯೆಗಳಿಂದ ಕೂಡಿರ್ತಕ್ಕಂಥ ಮಾಹಿತಿ ನಮ್ಮ ಹತ್ರ ಇದೆ ಅನ್ಕೊಂಡಾಗ ಸ್ಟಾಟಿಸ್ಟಿಕ್ಸ್ ನ ಡೆಫಿನೇಷನ್ ವಿ ಕ್ಯಾನ್ ಸೇ ಲೈಕ್ ದಿಸ್. ಸೊ ಸೇಮ್ ಪ್ರೊಫೆಸರ್ ಎಲ್ ಬೌಲಿ ಡೆಫಿನೇಷನ್ ಹೇಳ್ತಾರೆ. ಏನಂತ ಹೇಳ್ತಾರೆ ಅವರು? ಸ್ಟಾಟಿಸ್ಟಿಕ್ಸ್ ಆರ್ ನ್ಯೂಮರಿಕಲ್ ಸ್ಟೇಟ್ಮೆಂಟ್ ಆಫ್ ಫ್ಯಾಕ್ಟ್ಸ್ ಇನ್ ಎನಿ ಡಿಪಾರ್ಟ್ಮೆಂಟ್ ಆಫ್ ಇನ್ಕ್ವೈರಿ ಪ್ಲೇಸ್ಡ್ ಇನ್ ರಿಲೇಷನ್ ಟು ಈಚ್ ಅದರ್ ಅಂತ ಹೇಳ್ತಾರೆ. ನಾನು ಹೇಳಿದೆ ಅವಾಗ್ಲೇನೆ, ಸಿಂಗ್ಯುಲರ್ ಸೆನ್ಸ್ ಅಲ್ಲಿ ಹೇಳಿದಾಗ ಅವರು ತುಂಬಾ ಸಿಂಪಲ್ ಆಗಿ ಸಂಖ್ಯೆಗಳು ಅಂತ ಹೇಳಿದ್ರು. ಪ್ಲೂರಲ್ ಸೆನ್ಸ್ ಬಂದ ತಕ್ಷಣ ಅವರು ಸ್ವಲ್ಪ ಎಲಾಬರೇಟ್ ಮಾಡಿದ್ರು, ಅದನ್ನು ವಿಸ್ತರಿಸಿದ್ರು. ಸ್ಟಾಟಿಸ್ಟಿಕ್ಸ್ ಆರ್ ನ್ಯೂಮರಿಕಲ್ ಸ್ಟೇಟ್ಮೆಂಟ್ ಆಫ್ ಫ್ಯಾಕ್ಟ್ಸ್. ಹೌದು, ನಂಬರ್ಗಳೇ, ಸತ್ಯಾಂಶ ಮತ್ತು ನಿಜಾಂಶಗಳಿಂದ ಕೂಡಿರ್ತಕ್ಕಂಥ ಸಂಖ್ಯೆಗಳು. ಎಸ್, ಇನ್ ಎನಿ ಡಿಪಾರ್ಟ್ಮೆಂಟ್ ಆಫ್ ಎನ್ಕ್ವೈರಿ ಅಂತ ಹೇಳ್ತಾರೆ ಅವರು. ವಾಟ್ ಈಸ್ ದಿಸ್ ಇನ್ಕ್ವೈರಿ? ಇನ್ಕ್ವೈರಿ ಅನ್ನೋ ಪ್ರಶ್ನೆ ಏನ್ ಬರುತ್ತೆ ಅಂತಂದ್ರೆ, ಸ್ಟಾಟಿಸ್ಟಿಕ್ಸ್ ಅಥವಾ ಮಾಹಿತಿ ಅಥವಾ ಸಂಗ್ರಹ ಮಾಡ್ತಕ್ಕಂಥದ್ದು ಅನ್ನೋದು ಎಲ್ಲಿಂದ ಬರುತ್ತೆ ಅಂತಂದ್ರೆ, ಡೆಫಿನೆಟ್ ಆಗಿ ಒಂದು ಉದ್ದೇಶ ಇಟ್ಕೊಂಡು ಯಾವುದೇ ಒಂದು ಉದ್ದೇಶಕ್ಕೋಸ್ಕರ ನಾವು ಮಾಹಿತಿಯನ್ನ ಸಂಗ್ರಹ ಮಾಡ್ತೀವಿ. ಆ ಉದ್ದೇಶಕ್ಕೋಸ್ಕರ ನಾವು ಸಂಗ್ರಹ ಮಾಡ್ತಾ ಇರ್ತಕ್ಕಂಥ ಸತ್ಯಾಂಶಗಳು ಪ್ಲೇಸ್ಡ್ ಇನ್ ರಿಲೇಷನ್ ಟು ಈಚ್ ಅದರ್. when we can place one by one, side by side, then it can be used as statistics. Because ಒಂದು ಮತ್ತೊಂದರ ಪಕ್ಕ ಯಾಕೆ ನಾವು ಜೋಡಿಸಬೇಕಾಗುತ್ತೆ? ಸ್ಟಾಟಿಸ್ಟಿಕ್ಸ್ ಅಂತಕ್ಕಂಥದ್ದು ಒಂದು ಸಂಖ್ಯೆ ಅಲ್ಲ, ಹಲವಾರು ಸಂಖ್ಯೆಗಳು. ಒಂದು ಸಂಖ್ಯೆ ಮಾತ್ರ ಸ್ಟಾಟಿಸ್ಟಿಕ್ಸ್ ಆಗೋದಿಲ್ಲ. ದಟ್ ವಿ ಕ್ಯಾನ್ ಸಿ ಇನ್ ದ ಲೇಟರ್ ಪಾರ್ಟ್. ಸೊ ನೆಕ್ಸ್ಟ್ ಇನ್ನೊಂದು ಡೆಫಿನೇಷನ್ ನೋಡ್ತೀವಿ. ಪ್ರೊಫೆಸರ್ ಹೋರೇಸ್ ಶೇಕ್ರಿಸ್ಟ್ ಅಂತ ವಿ ಹ್ಯಾವ್ ಎ ಬ್ಯೂಟಿಫುಲ್ ಸ್ಟಾಟಿಸ್ಟಿಷಿಯನ್. ಅವ್ರು ಕೊಟ್ಟಿರ್ತಕ್ಕಂಥ ಡೆಫಿನೇಷನ್ ನೋಡಿದ್ರೆ ಸ್ಟಾಟಿಸ್ಟಿಕ್ಸ್ ನ ಕಂಪ್ಲೀಟ್ ಪಿಕ್ಚರ್ ನಮಗೆ ಸಿಗುತ್ತೆ. ಸೊ ಅದಕ್ಕೋಸ್ಕರ ವಿ ಕ್ಯಾನ್ ಸಿ ಏನು ಪ್ರೊಫೆಸರ್ ಹೋರೇಸ್ ಶೇಕ್ರಿಸ್ಟ್ ವಾಟ್ ಹಿ ಸೆಡ್. ಸ್ಟಾಟಿಸ್ಟಿಕ್ಸ್ ಮೇ ಬಿ ಡಿಫೈನ್ಡ್ ಆಸ್, ನಾವು ಅದನ್ನ ಸ್ಟಾಟಿಸ್ಟಿಕ್ಸ್ ನ ಡೆಫಿನೇಷನ್ ಕೊಡಬಹುದು ಯಾವ ರೀತಿ ಅಂತಂದ್ರೆ, ದ ಅಗ್ರಿಗೇಟ್ ಆಫ್ ಫ್ಯಾಕ್ಟ್ಸ್. ಅಗ್ರಿಗೇಟ್ ಅಂತಂದ್ರೆ ಸರಾಸರಿ. ಯಾವ್ದ್ರದ್ದು? ಫ್ಯಾಕ್ಟ್ಸ್, ಸತ್ಯಾಂಶಗಳನ್ನ ಸೇರಿಸಿ ನಾವು ಸರಾಸರಿ ಮಾಡಿರತಕ್ಕಂಥದ್ದು. ಹಲವಾರು ಸತ್ಯಾಂಶಗಳು ಸೇರಿಸಿ ಸರಾಸರಿ ಮಾಡೋದು. ಅಫೆಕ್ಟೆಡ್ ಟು ಎ ಮಾರ್ಕ್ಡ್ ಎಕ್ಸ್ಟೆಂಟ್. ಯಾವ ರೀತಿ ಅದ್ರ ಪರಿಣಾಮವಿರಬೇಕು? ಆ ಸರಾಸರಿ ಅಥವಾ ಸತ್ಯಾಂಶಗಳು ಯಾವ ರೀತಿ ನಾವು ಬಳಸ್ಕೋಬೇಕು ಅಂತಂದ್ರೆ, ಅಫೆಕ್ಟೆಡ್ ಟು ಎ ಮಾರ್ಕ್ಡ್ ಎಕ್ಸ್ಟೆಂಟ್. ನಮಗೆ ಯಾವ ರೀತಿ ಬಳಸ್ಕೋಬೇಕು ಅದೇ ರೀತಿ ಅದು ಬಳಕೆ ಆಗಬೇಕು. ಯಾಕೆ ಅಂತಂದ್ರೆ, ಬೈ ಮಲ್ಟಿಪ್ಲಿಸಿಟಿ ಆಫ್ ಕಾಸಸ್. ಸ್ಟಾಟಿಸ್ಟಿಕ್ಸ್ ಯಾವತ್ತೂ ಕೂಡ ಒಂದೇ ಒಂದು ಉದ್ದೇಶವನ್ನ ಇಟ್ಕೊಂಡು ಮಾಡೋದಿಲ್ಲ. ಸ್ಟಾಟಿಸ್ಟಿಕ್ಸ್ ಸರ್ವ್ಸ್ ಮೆನಿ ಪರ್ಪಸಸ್. ಹಾಗೇನೆ ಮುಂದೆ ಹೇಳ್ತಾರೆ ಅವರು, ನ್ಯೂಮರಿಕಲಿ ಎಕ್ಸ್ಪ್ರೆಸ್ಡ್. ನಾನು ಮೊದಲಿಂದ ಹೇಳ್ತಿದ್ದೀನಿ, ಮತ್ತೆ ಹೇಳ್ತಿದ್ದೀನಿ, ನಂಬರ್ಸ್ ರೂಪದಲ್ಲಿ ಇರಬೇಕು. ಅದೇ ಸ್ಟಾಟಿಸ್ಟಿಕ್ಸ್. ಎನ್ಯೂಮರೇಟೆಡ್ ಆರ್ ಎಸ್ಟಿಮೇಟೆಡ್. ಎನ್ಯೂಮರೇಷನ್ ಅಂತಂದ್ರೆ ಸಂಗ್ರಹಣೆ, ಅಥವಾ ಎಸ್ಟಿಮೇಟೆಡ್ ಅಂತ ಅಂದಾಜು ಮಾಡ್ತಕ್ಕಂಥದ್ದು. ಯಾವ ರೀತಿ ಅಂದಾಜು ಮಾಡಬೇಕು ಅಥವಾ ಯಾವ ರೀತಿ ಸಂಗ್ರಹ ಮಾಡಬೇಕು ಅಂತಂದ್ರೆ, ಟು ಎ ರೀಸನಬಲ್ ಸ್ಟ್ಯಾಂಡರ್ಡ್ ಆಫ್ ಅಕ್ಯುರೆಸಿ. ಒಂದು ಅಕ್ಯುರೆಸಿ ಅಂತ ಇಟ್ಕೊಂಡಿರ್ಬೇಕು. ಏನು ಅಂತಂದ್ರೆ ಪರ್ಫೆಕ್ಷನ್, ಕರೆಕ್ಟ್ನೆಸ್. ಅಕ್ಯುರೆಸಿ ಅಂತಕ್ಕಂಥದ್ದು ಯಾಗಂದ್ರೆ ಹಾಗೆ, ವಿ ಕೆನಾಟ್ ಕಲೆಕ್ಟ್ ದ ಇನ್ಫಾರ್ಮೇಶನ್ ಇನ್ ಎ ಹ್ಯಾಪಜಾರ್ಡ್ ಮ್ಯಾನರ್. ವಿ ಹ್ಯಾವ್ ಟು ಕಲೆಕ್ಟ್ ದ ಇನ್ಫಾರ್ಮೇಶನ್ ಇನ್ ಎ ಸಿಸ್ಟಮ್ಯಾಟಿಕ್ ಮ್ಯಾನರ್ ದಟ್ ಇಟ್ ಶುಡ್ ಸರ್ವ್ ದ ಪರ್ಪಸ್ ಅಂಡ್ ಇಟ್ ಶುಡ್ ಬಿ ಅಕ್ಯುರೇಟ್. ಸರಿ, ಅಕ್ಯುರೆಸಿ ಇರಬೇಕು, ರೀಸನಬಲ್ ಸ್ಟ್ಯಾಂಡರ್ಡ್ ಆಫ್ ಅಕ್ಯುರೆಸಿ ಇರಬೇಕು. ನಾವು ಕಲೆಕ್ಟ್ ಮಾಡಿರ್ತಕ್ಕಂಥ ಮಾಹಿತಿ ಅದು ನಿಜವಾಗ್ಲೂ ಕೂಡ ನಿರ್ದಿಷ್ಟವಾದಂತ ಒಂದು ಮಿತಿಯನ್ನ ಇಟ್ಕೊಂಡಿರ್ಬೇಕು. ಆ ಮಿತಿಯನ್ನ ರೀಚ್ ಆಗಬೇಕು. ಕಲೆಕ್ಟೆಡ್ ಇನ್ ಎ ಸಿಸ್ಟಮ್ಯಾಟಿಕ್ ಮ್ಯಾನರ್ ನಾನು ಹೇಳಿದೆ, ಅದನ್ನ ಸರಿಯಾದಂತ ಪದ್ಧತಿಯ ಪ್ರಕಾರ ನಾವು ಸಂಗ್ರಹಣೆ ಮಾಡಬೇಕು. ಯಾಕೆ ಮಾಡಬೇಕು ಅದನ್ನ ಅಂತ ಕೂಡ ಹೇಳ್ತಾರೆ ಅವರು. ಫಾರ್ ಎ ಪ್ರೀ ಡಿಟರ್ಮೈನ್ಡ್ ಪರ್ಪಸ್. ಅದು ಯಾಕೆ ಕಲೆಕ್ಟ್ ಮಾಡಬೇಕು ಅಂತಂದ್ರೆ, ಮೊದಲೇ ನಾವು ನಿರ್ಧಾರ ಮಾಡಿರ್ತೀವಿ, ಆ ಒಂದು ಉದ್ದೇಶನ ಸರ್ವ್ ಮಾಡೋ ತರ ಇರಬೇಕು, ಆ ಉದ್ದೇಶಕ್ಕೆ ಪೂರಕವಾಗಿರಬೇಕು. ಅಂಡ್ ಪ್ಲೇಸ್ಡ್ ಇನ್ ರಿಲೇಷನ್ ಟು ಈಚ್ ಅದರ್. ಒಂದು ಮತ್ತೊಂದರ ಬದಿಯಲ್ಲಿ ನಾವು ಸ್ಟಾಟಿಸ್ಟಿಕ್ಸ್ ಅನ್ನ ಜೋಡಣೆ ಮಾಡಿದಾಗ ಇಟ್ ಶುಡ್ ಸರ್ವ್ ದ ಪರ್ಪಸ್ ಅಂಡ್ ಇಟ್ ಶುಡ್ ಗಿವ್ ಸಮ್ ಕನ್ಕ್ಲೂಷನ್ಸ್ ಅಂಡ್ ಇಟ್ ಶುಡ್ ಗಿವ್ ಸಮ್ ಚಾನ್ಸ್ ಟು ಟೇಕ್ ಇನ್ಫರೆನ್ಸಸ್. ದಿಸ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಸೊ ಪ್ರೊಫೆಸರ್ ಹೋರೇಸ್ ಶೇಕ್ರಿಸ್ಟ್ ಡೆಫಿನೇಷನ್ ಅನ್ನು ನೋಡಿದ್ವಿ ಪ್ಲೂರಲ್ ಸೆನ್ಸ್ ಅಲ್ಲಿ. ಆಲ್ಮೋಸ್ಟ್ ನನಗೆ ಗೊತ್ತಿರೋ ಪ್ರಕಾರ ದಿಸ್ ಡೆಫಿನೇಷನ್ ಹ್ಯಾಸ್ ಕವರ್ಡ್ ದ ಎಂಟೈರ್ ಗ್ಯಾಮೆಟ್ ಆಫ್ ದ ಸ್ಟಾಟಿಸ್ಟಿಕ್ಸ್. ಸ್ಟಾಟಿಸ್ಟಿಕ್ಸ್ ನ ಕಂಪ್ಲೀಟ್ ಪಿಕ್ಚರ್ ನಮ್ಮ ಮುಂದೆ ಕೊಡ್ತಾ ಇದ್ದಾರೆ ಪ್ರೊಫೆಸರ್ ಹೋರೇಸ್ ಶೇಕ್ರಿಸ್ಟ್.